ಎಲ್ರಿಗೂ ನಮಸ್ಕಾರ. ನಾನು ವಿದ್ಯಾ. ನನ್ನ ಚಾನೆಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತಿನ ದಿನ ನಾನು ನಿಮಗೆ ಮ್ಯಾಜಿಕಲ್ ವಾಚ್ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ಏನಿದು ಮ್ಯಾಜಿಕಲ್ ವಾಚ್? ನಿಮ್ಮ ಬರ್ತ್ ಚಾರ್ಟ್ ಅಲ್ಲಿ ನಂಬರ್ 6 ಮಿಸ್ ಆಗಿದ್ರೆ ಅಥವಾ ನಂಬರ್ 7 ಮಿಸ್ ಆಗಿದ್ರೆ, 6 ಅಂದ್ರೆ ಶುಕ್ರ ವೀನಸ್, 7 ಅಂದ್ರೆ ಕೇತು, ಇದು ಮಿಸ್ ಆಗಿದ್ರೆ ಈ ವಾಚ್ ಅನ್ನ ವೇರ್ ಮಾಡಬೇಕು. ಹೇಗೆ ವೇರ್ ಮಾಡಬೇಕು, ಯಾವ ತರ ವೇರ್ ಮಾಡಬೇಕು, ಬನ್ನಿ ನೋಡೋಣ. ನಿಮ್ಮ ಬರ್ತ್ ಚಾರ್ಟ್ ಅಲ್ಲಿ ಓನ್ಲಿ ಶುಕ್ರ ಮಿಸ್ ಆಗಿದ್ರೆ ನೀವು ಮೆಟಲ್ ವಾಚ್ ಅನ್ನ ವಿತ್ ಓನ್ಲಿ ಗೋಲ್ಡನ್ ಸ್ಟ್ರಾಪ್ ಇರಬೇಕು. ಈ ವಾಚ್ ನಾನು ತೋರಿಸ್ತಾ ಇರೋದು ನಿಮಗೆ ಗೋಲ್ಡನ್ ಅಂಡ್ ಸಿಲ್ವರ್ ಇದೆ, ಆದ್ರೆ ಗೋಲ್ಡನ್ ಸ್ಟ್ರಾಪ್ ಇರುವಂತ ವಾಚ್ ಅನ್ನ ವೇರ್ ಮಾಡಬೇಕು. ಇಲ್ಲ ನನ್ನ ಬರ್ತ್ ಚಾರ್ಟ್ ಅಲ್ಲಿ ಕೇತು ಒಂದೇ ಮಿಸ್ಸಿಂಗ್ ಇದೆ, 7 ಒಂದೇ ಮಿಸ್ಸಿಂಗ್ ಇದೆ ಅಂತ ಆದ್ರೆ ನೀವು ಮೆಟಲ್ ವಾಚ್ ವಿತ್ ಗೋಲ್ಡನ್ ಅಂಡ್ ಸಿಲ್ವರ್ ಸ್ಟ್ರಾಪ್, ಓನ್ಲಿ ಸಿಲ್ವರ್ ಸ್ಟ್ರಾಪ್ ಅಲ್ಲ, ಗೋಲ್ಡನ್ ಅಂಡ್ ಸಿಲ್ವರ್ ಸ್ಟ್ರಾಪ್ ಅನ್ನ ವೇರ್ ಮಾಡಬೇಕು. ಇಲ್ಲ ನನ್ನ ಬರ್ತ್ ಚಾರ್ಟ್ ಅಲ್ಲಿ ಶುಕ್ರನು ಮಿಸ್ಸಿಂಗ್ ಇದೆ, ಕೇತುನು ಮಿಸ್ಸಿಂಗ್ ಇದೆ ಅಂತ ಆದ್ರೆ ಅಗೇನ್ ಸಿಲ್ವರ್ ಅಂಡ್ ಗೋಲ್ಡನ್ ಸ್ಟ್ರಾಪ್ ಅನ್ನ ವೇರ್ ಮಾಡಬೇಕು. ಈಗ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ನೀವು ಯಾವಾಗಲೂ ಮೆಟಲ್ ವಾಚ್ ಅನ್ನ ಸಿಲ್ವರ್ ಸ್ಟ್ರಾಪ್ ಒಂದೇ ಇರೋದನ್ನ ವೇರ್ ಮಾಡಲೇಬಾರ್ದು. ಅದರಿಂದ ಮೂಡ್ ಸ್ವಿಂಗ್ ಆಗುತ್ತೆ. ಯಾಕಂದ್ರೆ ಸಿಲ್ವರ್ ಅಂತಂದ್ರೆ ಕೇತು, ಗೋಲ್ಡನ್ ಅಂತಂದ್ರೆ ಶುಕ್ರ. ಸಿಲ್ವರ್ ಒಂದೇ ವೇರ್ ಮಾಡಿದಾಗ ನಿಮ್ಮ ಕೆಲಸಗಳು ಅಪೂರ್ಣಗೊಳ್ತವೆ, ಹಾಗೂ ನಿಮಗೆ ಬಹಳ ಮೂಡ್ ಸ್ವಿಂಗ್ ಆಗೋದು, ಸಿಟ್ಟು ಬರೋದು, ಇರಿಟೇಷನ್ ಆಗೋದು, ಏನಾದರೂ ಚಾಲೆಂಜಸ್ ಬಂದರೆ ಅದನ್ನು ಫೇಸ್ ಮಾಡಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಮನೆಯಲ್ಲಿ ಎಲ್ಲ ಹೇಳ್ತಾರೆ, ಏನು ಸಣ್ಣ ಪುಟ್ಟದಕ್ಕೂ ಕಿರಿಕಿರಿ ಮಾಡ್ತಾನೆ, ಇವನ ಹತ್ರ ಮಾತಾಡೋದೇ ಕಷ್ಟಪ್ಪ ಅಂತ. ಆ ಥರದ ವ್ಯಕ್ತಿಗಳು ನೀವು ಆಗ್ತೀರಾ. ಅಂದರೆ ಏನೋ ದಿನಕ್ಕೆ 1-2 ಗಂಟೆ ಕಟ್ಕೊಳ್ತೀನಿ, ಏನೋ ಫಂಕ್ಷನ್ಗೆ ಕಟ್ಕೊಳ್ತೀನಿ, ಓಕೆ, ಬಟ್ ರೆಗ್ಯುಲರ್ ಆಗಿ ನೀವು ಯೂಸ್ ಮಾಡ್ತಾ ಇದ್ರೆ ಈ ಥರ ಸಮಸ್ಯೆಗಳು ಖಂಡಿತ ಎದುರಾಗುತ್ತೆ. ಇನ್ನು ಎರಡನೇದಾಗಿ, ನೀವು ಯಾವುದೇ ತಿಂಗಳ 3, 12, 21, 30ನೇ ತಾರೀಕಿಗೆ ಜನಿಸಿದ್ರೆ ನೀವು ಬೃಹಸ್ಪತಿ ಗುರುವಿನಿಂದ ರೂಲ್ ಆಗ್ತಾ ಇರ್ತೀರ. ಆಗ ನೀವು ವೈಟ್ ಕಲರ್ ಡಯಲ್ ಅನ್ನ ವಾಚ್ ಅಲ್ಲಿ ಯೂಸ್ ಮಾಡೋ ಹಾಗಿಲ್ಲ. ಯಾಕಂದ್ರೆ ವೈಟ್ ಕಲರ್ ಯಾರ್ದು? ಶುಕ್ರ, ದೈತ್ಯ ಗುರುದು. ಇಬ್ಬರಲ್ಲೂ ಬಹಳ ಕಾನ್ಫ್ಲಿಕ್ಟ್ ಆಗುತ್ತೆ. ನಿಮ್ಮಲ್ಲೇ ನಿಮಗೆ ಡಿಸಿಷನ್ ಮೇಕಿಂಗ್ ಕಷ್ಟ ಆಗುತ್ತೆ. ನಾನು ಯಾಕೆ ಈ ತರ ತಪ್ಪು ಮಾಡ್ತಾ ಇದ್ದೀನಿ, ನಾನು ಸರಿ ಇದ್ದೀನಾ ಇಲ್ವಾ? ಸೊ ತುಂಬಾ ವ್ಯಾಲಿಡೇಷನ್ ಸೀಕ್ ಮಾಡ್ತಾ ಇರ್ತೀರಾ. ಅದಕ್ಕೋಸ್ಕರ ನೆನಪಿರ್ಲಿ. ಮೂರನೇದಾಗಿ, ನೀವು ಯಾವುದಾದ್ರೂ ಭೂಮಿ ಜಮೀನನ್ನ ಖರೀದಿ ಮಾಡೋಕ್ಕೆ ಹೋಗೋರಾದ್ರೆ ಈ ವಾಚ್ ನಿಮ್ಮ ಲೆಫ್ಟ್ ಹ್ಯಾಂಡ್ ಅಲ್ಲಿ ವೇರ್ ಮಾಡಬೇಕು. ಯಾಕೆಂತಂದ್ರೆ ಲೆಫ್ಟ್ ಅಂದ್ರೆ ಅಟ್ರಾಕ್ಷನ್, ವೆಲ್ತ್ ಅಟ್ರಾಕ್ಟ್ ಮಾಡ್ತೀರಾ. ಅಂಡ್ ರೈಟ್ ಹ್ಯಾಂಡ್ ಅಲ್ಲಿ ಯಾವಾಗ ವೇರ್ ಮಾಡ್ಬೇಕಂತಂದ್ರೆ ನಿಮಗೆ ಲ್ಯಾಂಡ್ ಪ್ರಾಪರ್ಟಿ ಆಲ್ರೆಡಿ ಬೈ ಮಾಡಾಗಿದೆ, ಆಲ್ರೆಡಿ ಮನೆ ಕಟ್ಸಾಗಿದೆ, ಆಗ ಅದನ್ನ ಉಳಿಸ್ಕೊಳ್ಳಕ್ಕೆ, ರೈಟ್ ಅಂದ್ರೆ ಪ್ರೊಟೆಕ್ಷನ್, ಅದನ್ನ ಉಳಿಸ್ಕೊಳ್ಳಕ್ಕೆ ರೈಟ್ ಹ್ಯಾಂಡ್ ಅಲ್ಲಿ ವೇರ್ ಮಾಡಬೇಕು. ಇನ್ನು ಕೊನೆಯದಾಗಿ, ಲೇಡೀಸ್ ಶಾಪಿಂಗ್ಗೆ ಹೋಗಬೇಕು ಅಂತಂದರೆ ನಾನು ತುಂಬ ಕಾಸ್ಟ್ಲಿ ಇರೋದು ಬೇಕು, ತುಂಬ ಯುನಿಕ್ ಆಗಿರುವಂಥದ್ದು ಬೇಕು, ಚೆನ್ನಾಗಿರುವಂಥದ್ದು ಬೇಕು, ನನಗೆ ಎಷ್ಟು ಕಾಸ್ಟ್ಲಿ ಇದ್ರೂ ಪರವಾಗಿಲ್ಲ ಅಂತಂದರೆ ವಾಚನ್ನು ಲೆಫ್ಟ್ ಹ್ಯಾಂಡ್ಗೆ ವೇರ್ ಮಾಡಿ. ಹಾಗೆಯೇ ಇಲ್ಲ ನಾನು ಸ್ವಲ್ಪ ಕಡಿಮೆ ಹಣದಲ್ಲಿ ತುಂಬ ಚೆನ್ನಾಗಿರೋದನ್ನು ತಗೊಳ್ಬೇಕು, ನಾನು ಹಣವನ್ನು ಉಳಿಸ್ತೀನಿ ಶಾಪಿಂಗ್ಗೆ ಹೋದ್ರೂ ಅಂತ ಆದರೆ ರೈಟ್ ಹ್ಯಾಂಡ್ಗೆ ವೇರ್ ಮಾಡಿ. ಹಾಗಿದ್ರೆ ಗಂಡಸರಿಗೆ ಏನು? ಗಂಡಸರು ರೈಟ್ ಹ್ಯಾಂಡ್ಗೆ ವೇರ್ ಮಾಡೋದಾದರೆ ಮಾಡಿ, ಇಲ್ಲ ನನಗೆ ಅಷ್ಟು ಇಷ್ಟ ಆಗಲ್ಲ ರೈಟ್ ಹ್ಯಾಂಡ್ಗೆ ವೇರ್ ಮಾಡೋಕ್ಕೆ ಅಂತಂದರೆ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಬೋದು. ಇದು ನಿಜವಾಗ್ಲೂ ಮ್ಯಾಜಿಕಲ್ ವಾಚ್. ಇದನ್ನು 3 ತಿಂಗಳು ಟ್ರೈ ಮಾಡಿ ನೋಡಿ, ನಿಮ್ಮ ಅನುಭವವನ್ನು ಶೇರ್ ಮಾಡೋಕ್ಕೆ ಮರಿಬೇಡಿ. ಹೀಗೆ ಇನ್ನೂ ಹೆಚ್ಚು ಉಪಯುಕ್ತ ಮಾಹಿತಿಗಳನ್ನು ತಿಳಿದುಕೊಳ್ಬೇಕು ಅಂತಂದರೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೂ ಲೈಕ್ ಮಾಡಿ ವಿಡಿಯೋನ. ಈ ವಿಡಿಯೋನ ತುಂಬ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಎಲ್ಲರೂ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ಧನ್ಯವಾದಗಳು.